ಕರ್ನಾಟಕ ಕೇಂದ್ರೀಯ ವಿವಿ ಇಲ್ಲಿ ಜಾತಿ ನಿಂದನೆ ಆಗಿದೆ ಅನ್ನುವ ಆರೋಪ ಕೇಳಿಬಂದಿದೆ. ಕರ್ನಾಟಕ ಕೇಂದ್ರೀಯ ವಿವಿಯಲ್ಲಿ ಹಾಗಾದ್ರೆ ಜಾತಿ ನಿಂದನೆ ಆಗಿದೆಯಾ? ಏನು ಆರೋಪ ಕೇಳಿಬರ್ತಾ ಇದೆ? ಈ ಆರೋಪ ಸತ್ಯಕ್ಕೆ ಎಷ್ಟು ದೂರವಾಗಿದೆ, ಎಷ್ಟು ಹತ್ತಿರವಾಗಿದೆ? ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನಲ್ಲಿ ಕಡಗಂಚಿ ಬಳಿ ಒಂದು ವಿವಿ ಇದೆ. ಆ ವಿವಿಯ ಕುಲಪತಿ ಮತ್ತು ಕುಲಸಚಿವರ ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲಾಗಿದೆ. ಕುಲಪತಿ ಭಟ್ಟು ಸತ್ಯನಾರಾಯಣ ಮತ್ತು ಕುಲಸಚಿವ ರುದ್ರಗೌಡ ಇವರಿಬ್ಬರ ವಿರುದ್ಧ ಜಾತಿ ನಿಂದನೆಯ ಅಡಿಯಲ್ಲಿ ಕೇಸ್ ದಾಖಲು ಮಾಡಿದ್ದಾರೆ. ವಿವಿಯ ಸಂಶೋಧನಾ ವಿದ್ಯಾರ್ಥಿ ನರೋಣ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರೋದು. ವಿದ್ಯಾರ್ಥಿ ನಂದಕುಮಾರ್ ಕೊಟ್ಟಿರುವ ದೂರಿನ ಅನ್ವಯ ಈಗ ಎಫ್ಐಆರ್ ಆಗಿದೆ. ವಿದ್ಯಾರ್ಥಿ ನಂದಕುಮಾರ್ ದೊಡ್ಡ ದೂರು ಕೊಟ್ಟಿದ್ದಾನೆ, ಆರೋಪ ಮಾಡಿದ್ದಾನೆ. ಏನು ಆರೋಪ ಮಾಡಿದ್ದಾನೆ ಅಂತಂದ್ರೆ, 2 ದಿನಗಳ ಹಿಂದೆ ಅಂದ್ರೆ 4 ದಿನಗಳ ಹಿಂದೆ 1ನೇ ತಾರೀಕು ಆಗಸ್ಟ್ 1ನೇ ತಾರೀಕು ಅವರ ವಿವಿಯಲ್ಲಿ ಒಂದು ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ನನಗೆ ಜಾತಿ ನಿಂದನೆ ಆಗಿದೆ, ನನ್ನನ್ನು ಒಳಗಡೆ ಬಿಡಬೇಡಿ ಅಂತ ಹೇಳಿದ್ದಾರೆ ಅನ್ನುವ ಆರೋಪ ಮಾಡಿದಾನೆ ವಿದ್ಯಾರ್ಥಿ. ಎಫ್ಐಆರ್ ಆಗಿದೆ. ಕೇಳಬಾರ್ದು. ಸ್ವತಃ ಕುಲಪತಿ ಹೇಳ್ತಾರೆ ನೀವೆಲ್ಲ ಕಾಶ್ಮೀರ ಫೈಲ್ ಹೋದ್ರಿ ಅಂತ ಹೇಳಿ. ಯಾರು ಫೀಸ್ ಕಟ್ಟಕ್ ಹೋದ್ರೆ ಕುಂಕು ಮುಚ್ಕೊಂಡಿಲ್ಲ ನೀನು ಹಿಂದೂ ನಾ ಮುಸ್ಲಿಂ ಅಂತ ಕ್ವಶನ್ ಮಾಡ್ತಾರೆ. ಹುಡುಗಿ ಕ್ವಶನ್ ಮಾಡಿದ್ರೆ ನಿಮ್ ಕಾಂಪ್ರಮೈಸಿಂಗ್ ಪೊಸಿಷನ್ ಸಿಕ್ಬಿಟ್ಟಿದೆ ಅಂತ ಹುಡುಗಿನ ಸಸ್ಪೆಂಡ್ ಮಾಡ್ತಾರೆ, ರಿಸರ್ವೇಶನ್ ವೈಲೇಷನ್ ಮಾಡ್ತಾರೆ, ಕೊಡ್ಬೇಕಾದ್ರೆ ಸ್ಪೆಷಾಲಿಟಿ ಕೊಡಲ್ಲ. ಹಾಸ್ಟೆಲ್ಗಳ ಸ್ಥಿತಿಯಲ್ಲಿ PhD ಸಬ್ಮಿಷನ್ ಮಾಡಿದ್ದೀನಿ ಥೀಸಸ್ನ ಕನ್ನಡದಲ್ಲಿ. ಸೊ ಹಂಗಾಗಿ ನನಗೇನಂದ್ರೆ 1ನೇ ತಾರೀಕು ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ನನಗೆ ಮಾಹಿತಿ ಬಂತು, ನಿಮ್ದು ಸೆಂಡ್ ಆಫ್ ಪಾರ್ಟಿ ಮಾಡ್ತಾ ಇದ್ದೀವಿ, ಫೇರ್ವೆಲ್ ಪಾರ್ಟಿ ಬರ್ರಿ ಅಂತಂದ್ರು. ಸರಿ ಅನ್ಕೊಂಡು ನಾವು ಬೆಳಗ್ಗೆ 10:30 ರೆಡಿ ಆಗೋದಕ್ಕೆ ಲೇಟ್ ಆಗುತ್ತಲ್ಲ ಹಂಗಂತೇಳಿ ನಾನು 11:20 ಹೋದೆ. ಗೇಟಿಗೆ ಹೋದ ತಕ್ಷಣನೇ 4-5 ಜನ ಸೆಕ್ಯೂರಿಟಿ ನನ್ನ ರೌಂಡ್ ಅಪ್ ಮಾಡಿದ್ರು. ಯಾಕಂತಂದ್ರೆ ಇಲ್ಲ ನಿಮ್ಮನ್ನು ಬಿಡಬೇಡ ಅಂತ ಹೇಳ್ಯಾರ. ಯಾವ ಕಾರಣಕ್ಕೆ? ನೋ ರೀಸನ್. ಅಲ್ಲ ಯಾವ ಕಾರಣಕ್ಕೆ ಬಿಡಬೇಡ ಅಂತಂದ್ರೆ ಹೇಳಿದ್ರೆ ನನಗೊಂದು ಅನುಕೂಲ ಆಗ್ತದೆ, ಹೇಳ್ರಿ ಯಾವ ಕಾರಣಕ್ಕೆ ಬಿಡಬೇಡ ಅಂದಾರ. ಇಲ್ಲ ಸರ್ ನಿಮ್ಮನ್ನ ಬಿಡಬೇಡ ಅಂತ ಹೇಳಿದ್ರೆ ಸೊ ಹಂಗಾಗಿ ಬಿಡಲ್ಲ ಅಂತಂದ್ರೆ ನಮ್ಮ ಕುಲಪತಿಗಳು ಉಪಕುಲಪತಿ ಅಂತ ಪ್ರೊಫೆಸರ್ ಭಟ್ಟು ಸತ್ಯನಾರಾಯಣ ಮತ್ತು RR ಬೇರೆದಾರ ಕುಲಸಚಿವರು. ಸರಿ ಅವ್ರಿಗೆ ಫೋನ್ ಮಾಡ್ರಿ, ಎಲ್ಲ ಹೈಯರ್ ಅಥಾರಿಟಿ ಫೋನ್ ಮಾಡಿ ಯಾಕೆ ಬಿಡ್ತಾ ಇಲ್ಲ ಅನ್ನೋದು ನನಗೆ ರೀಸನ್ ಹೇಳ್ರಿ ಅಂದೆ. ಇಲ್ಲ ಸರ್ ನಿಮ್ಮನ್ನು ಬಿಡಬೇಡ ಅಂತ ಹೇಳ್ಯಾರ. ನಂದು PhD ಸಬ್ಮಿಷನ್ ಮಾಡಿದ್ದೀನಿ ಥೀಸಸ್ನ ಕನ್ನಡದಲ್ಲಿ. ಸೊ ಹಂಗಾಗಿ ನನಗೇನಂದ್ರೆ 1ನೇ ತಾರೀಕು ನಮ್ಮ ಡಿಪಾರ್ಟ್ಮೆಂಟ್ In the month of April, 40 computers were stolen from the computer lab and they taken to the English department and MBA department and opened and taken away the hard disk, then motherboard, then leaving the remaining parts to in the upstairs of the management. So even the other some computers also kept on in the drainage or in the electrical rooms. So total 40 computers are disturbed from the computer lab. And then we filed a complaint in the police station. They come and they are taken all the computers to the police station and then they submitted to the court and then ಅನಿಲ್ ಸ್ವಾಮಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅನಿಲ್ ಸ್ವಾಮಿ, ಗುಡ್ ಮಾರ್ನಿಂಗ್. ಒಂದು ಕಡೆ ಒಂದು ಆರೋಪ, ಇನ್ನೊಂದು ಕಡೆ ಮತ್ತೊಂದು ಆರೋಪ. ಒಂದು ಕಡೆ ಜಾತಿ ನಿಂದನೆ, ಇನ್ನೊಂದು ಕಡೆ ಅವರು ಕಳ್ಳತನ ಮಾಡಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಸಂಸ್ಥೆಗೆ ಹಾನಿಯಾಗಿದೆ ಅನ್ನುವ ಆರೋಪಗಳನ್ನು ಮಾಡ್ತಿದ್ದಾರೆ. ಯಾರ ಆರೋಪ ಸತ್ಯಕ್ಕೆ ಹತ್ತಿರ ಆಗಿದೆ, ಯಾರ ಆರೋಪ ಸತ್ಯಕ್ಕೆ ದೂರು, ಏನು ವಿಷಯ ಇದು ಅನಿಲ್ ಸ್ವಾಮಿ? ಪ್ರಣಾಂತ್, ನಿಜಕ್ಕೂ ಏನು ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗದ ಈ ಒಂದು ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನೊಂದು ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಸಿಗಬೇಕು ಎಂಬ ಕಾರಣಕ್ಕೆ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಏನೊಂದು ಕಡಗಂಚಿ ಗ್ರಾಮ ಇದೆ. ಈ ಒಂದು ಗ್ರಾಮದ ಬಳಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಸ್ಥಾಪನೆಯಾಗುತ್ತದೆ. ಈ ವಿಶ್ವವಿದ್ಯಾಲಯ ಸ್ಥಾಪನೆಯಾದ ದಿನಗಳಿಂದ ಒಂದಿಲ್ಲ ಒಂದು ವಿವಾದಗಳಿಗೆ ಎಡೆ ಮಾಡಿಕೊಡುತ್ತಾ ಬರ್ತದೆ ಅಂತ ಹೇಳ್ಬೋದು. ಇತ್ತೀಚೆಗಷ್ಟೇ ಯೂನಿವರ್ಸಿಟಿಯಲ್ಲಿ RSS ಸಭೆ ನಡೆಸಲಾಗಿತ್ತು. ಈ ಒಂದು ಸಭೆ ನಡೆಸಿದ್ದಕ್ಕೆ ಸಾಕಷ್ಟು ವಿವಾದ ಕೂಡ ಸೃಷ್ಟಿಯಾಗಿತ್ತು. ಇದೀಗ ಏನೊಂದು ವಿಶ್ವವಿದ್ಯಾಲಯದ ಸಂಶೋಧನಾ ವಿದ್ಯಾರ್ಥಿಗೆ ಜಾತಿ ನಿಂದನೆ ಮಾಡಿದ್ದಾರೆ ಎಂಬ ಆರೋಪದಡಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ಬೋದು ಮತ್ತು ಕುಲಸಚಿವರ ವಿರುದ್ಧ ನರೋಣ ಪೊಲೀಸ್ ಠಾಣೆಯಲ್ಲಿ ಅಟ್ರಾಸಿಟಿ ಕೇಸ್ ದಾಖಲಾಗಿದೆ. ಆಗಸ್ಟ್ 1ರಂದು ಹಿರಿಯ ಸಂಶೋಧನಾ ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾಲಯದಲ್ಲಿ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಲಾಗಿತ್ತು. ಈ ಒಂದು ಬೀಳ್ಕೊಡುಗೆ ಸಮಾರಂಭಕ್ಕೆ ವಿಶ್ವವಿದ್ಯಾಲಯ ಹಿರಿಯ ಸಂಶೋಧನಾ ವಿದ್ಯಾರ್ಥಿಯಾದಂಥ ನಂದಕುಮಾರ್ ಅವರಿಗೆ ಕೂಡ ಇನ್ವೈಟ್ ಮಾಡಲಾಗಿತ್ತು. ಅದರಂತೆ ಈ ಒಂದು ಕಾರ್ಯಕ್ರಮಕ್ಕೆ ನಂದಕುಮಾರ್ ತೆರಳುತ್ತಿದ್ದಾಗ ಆ ಒಂದು ಗೇಟ್ ಬಳಿಯೇ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ಅವರನ್ನ ತಡೆಯುತ್ತಾರೆ. ಯಾಕೆ ತಡೆದಿದ್ದೆ ಎಂಬ ಪ್ರಶ್ನೆಯನ್ನ ಕೇಳಿದರೆ ನಮಗೆ ಕುಲಪತಿಗಳಾದಂತಹ ಭಟ್ಟು ಸತ್ಯನಾರಾಯಣ ಆಗಿರ್ಬೋದು ಮತ್ತು ರಿಜಿಸ್ಟ್ರಾರ್ ರುದ್ರಗೌಡ ಬಿರಾದರ್ ಅವರಿದ್ದಾರೆ, ಅವರು ನಿಮ್ಮನ್ನ ಒಳಗೆ ಬಿಡಬೇಡಿ ಎಂಬ ಒಂದು ಸೂಚನೆ ನೀಡಿದ್ದಾರೆ ಎಂದು ಸೆಕ್ಯೂರಿಟಿ ಗಾರ್ಡ್ ಹೇಳಿದ್ದೇನೆ. ಅನಿಲ್ ಮಾತನಾಡ್ತೀನಿ ಸ್ವತಃ ನಂದಕುಮಾರ್ ನಮ್ಮ ಜೊತೆಗೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಂದಕುಮಾರ್, ಒಂದು ದೊಡ್ಡ ಆರೋಪ ಮಾಡಿದ್ದೀರಿ, ಜಾತಿ ನಿಂದನೆ ಅಂತ ಹೇಳಿದ್ದೀರಿ. ಏನಾಯ್ತು ನಂದಕುಮಾರ್, ಏನ್ ನಿಮ್ಮ ಆರೋಪ? ಸರ್, ನನ್ನ ಆರೋಪ ಏನು ಅಂತಂದ್ರೆ ಪ್ರೊಫೆಸರ್
ಬಟ್ಟು ಸತ್ಯನಾರಾಯಣ ಸರ್ ಮತ್ತು ಕುಲ ಸಚಿವರಾದಂತ BR ಬಿರಾದರ್ ಸರ್ ಏನಿದಾರಲ್ಲ, ಇಡೀ ವಿಶ್ವವಿದ್ಯಾಲಯದೊಳಗಡೆ ವಿದ್ಯಾರ್ಥಿಗಳನ್ನ ಅದು ಜಾತಿ ಕೇಂದ್ರಿತವಾಗಿ ಮತ್ತು ಧಾರ್ಮಿಕ ಕೇಂದ್ರಿತವಾಗಿ ಇಟ್ಕೊಂಡೇನೆ ಅಲ್ಲಿ ಕಿರುಕುಳ ನೀಡ್ತಿರ್ತಕ್ಕಂಥದ್ದು. ಅದಕ್ಕೆ ಸ್ಪಷ್ಟವಾದ ನಿದರ್ಶನ ಅಂದ್ರೆ ಇದು ನನ್ಗೇನು ಮೊದಲನೇ ಬಾರಿ ಅವ್ರನ್ನ ತಡೆದಿದ್ದಾರೆ ಅಥವಾ ನನ್ನ ಕೇಸ್ ಮಾಡಿದೀನಿ ಅನ್ನೋದಂತಲ್ಲ ಸರ್. ಹಿಂದೇನು ಕೂಡ ಜಾತಿ ಕಾರಣಕ್ಕಾಗೇನೆ ನನ್ನ ಆಹಾರ ಪದ್ಧತಿಯನ್ನ ಪ್ರಶ್ನೆ ಮಾಡಿದ್ರು, ನನ್ನ ಐಡಿಯಾಲಜಿಯನ್ನ ಪ್ರಶ್ನೆ ಮಾಡಿದ್ರು. ಆ ನಂತರದಲ್ಲಿ ನನ್ನ ಮೇಲೆ ಸುಳ್ಳು ಪೊಲೀಸ್ ಪ್ರಕರಣಗಳನ್ನ ದಾಖಲೆ ಮಾಡಿದ್ರು. ಎಸ್, ನಾನು ಅದೇ ವಿಚಾರ ಬರ್ತಾ ಇದ್ದೆ. ಈಗ ಅವರೇ ಆರೋಪ ಮಾಡ್ತಾರೆ, ಕಂಪ್ಯೂಟರ್, ಹಾರ್ಡ್ ಡಿಸ್ಕು, ಮದರ್ ಬೋರ್ಡು ಇದೆಲ್ಲ ತಗೊಂಡೋಗ್ಬಿಟ್ಟಿದ್ದಾರೆ. 40 ಸಿಸ್ಟಮ್ಸ್, 40 ಕಂಪ್ಯೂಟರ್ಗಳಿಗೆ ಹಾನಿ ಆಗಿದೆ, ಅದು ನಿಮ್ಮಿಂದ ಆಗಿದೆ, ನಾವು ಕೇಸ್ ಕೊಟ್ಟಿದ್ದೀವಿ, ಅದು ಮೊದಲೇ ಕೊಟ್ಟಿದ್ದೀವಿ, ಆ ಕೇಸ್ಗೆ ಇವರಿಗೆ ಈ ರೀತಿನಲ್ಲಿ ನಮ್ಮ ಮೇಲೆ ಆರೋಪ ಮಾಡ್ತಾರೆ ಅಂತ ಹೇಳ್ತಾರೆ. ಸರ್, ವಿಶ್ವವಿದ್ಯಾಲಯದೊಳಗಡೆ ಯಾವ್ದಾದ್ರು ಕಳವಾದ್ರೆ ಅದಕ್ಕೆ ಜವಾಬ್ದಾರಿ ಅವರೇ ಹೊರತು ನಾನೊಬ್ಬ ವಿದ್ಯಾರ್ಥಿ, ಕೇವಲ ನನ್ನ ಸಂಶೋಧನಾ ವಿದ್ಯಾರ್ಥಿ, ಮತ್ತೆ ನನಗೆ ಆದಂತ ಒಂದು ಬದ್ಧತೆ ನಿಬಂಧನೆಗಳಿರ್ತಾವ. ನಾನು ಬಂದಾಗ ಬೇರೆ ಬೇರೆ ಸಾಮಾನ್ಯ ಜನರು ನೀವು ಹೆಂಗ್ ಬಿಡ್ತಿರೋ ಆ ರೀತಿ ನನ್ನ ಟ್ರೀಟ್ ಮಾಡೋದಲ್ಲ. ನಾನೊಬ್ಬ ವಿದ್ಯಾರ್ಥಿ ಅಂದ ಮೇಲೆ ನನಗೆ ವಿಭಾಗದ ಕಡೆಯಿಂದ ನನಗೆ ಬೀಳ್ಕೊಡುಗೆ ಸಮಾರಂಭ ಇತ್ತು, ಕರೆದಿದ್ರು, ಹೋಗ್ತಾ ಇದ್ದೀನಿ. ನನಗೆ ಕೇಳ್ಬೇಕಾಗಿರೋದೇನ್ ನೀವು? ಜಾತಿ ಕೇಳ್ತಿರೋ, ವಿದ್ಯಾರ್ಥಿನ ಅಥವಾ ಇಲ್ವ ಅಂತ ಕೇಳ್ತಿರೋ? ವಿದ್ಯಾರ್ಥಿ ಅಂದ ಮೇಲೆ ನನ್ನನ್ನ ಒಳಗಡೆ ಬಿಡ್ಬೇಕಲ್ಲ. ಆಯ್ತು ಸರಿ, ನಾನು ವಿದ್ಯಾರ್ಥಿ ಅಲ್ಲ, ಹೊರಗಡೆ ನಂದಾಗ್ಲೂ ಕೂಡ ಅದು ಪಬ್ಲಿಕ್ ಸೆಕ್ಟರ್. ಒಂದು ಆಧಾರ್ ಕಾರ್ಡು ಅಥವಾ ಯಾವ್ರ ನಮ್ ಭೇಟಿ ಮಾಡಕ್ ಹೋಗ್ತಾ ಇದ್ರಿ ಅಂತ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಒಂದು ಫೋನ್ ಮಾಡಿ ತಿಳ್ಕೊಂಡಾದ್ರೆ ನಾನು ಒಳಗ್ ಬಿಡ್ಬೇಕಲ್ಲ ಸರ್. ಆ ಕನಿಷ್ಠ ಸೌಜನ್ಯ ಕೂಡ ತೋರ್ದೇನೆ ನನ್ನ ಗೇಟ್ ಹೊರಗಡೆ ನಿಂದ್ರಿಸಿ ಇದು ಮೊದಲ ಬಾರಿ ಅಲ್ಲ ಸರ್. ಹಿಂದೇನು ಕೂಡ ಇಲ್ಲಿಗಲ್ ಆಗಿ ನನ್ನ PhD ಕ್ಯಾನ್ಸಲ್ ಮಾಡಿದ್ರು. ಆ ನಂತರದಲ್ಲಿ ನಾನು ಎಡಕಿಡ್ದು ಹೊರಗೆ ನಿಮ್ಗೆ ವಿಡಿಯೋಗಳು ಕಳಿಸ್ತೀನಿ, ಬೇಕಾದ್ರೆ ನೋಡ್ಬೋದು, ಇದು ದಾಖಲೆ ಸಮೇತ. ನನ್ನ ಎಡಕಿಡ್ದು ಹೊರಗೆ ತಪ್ಪಿದ್ದಾರೆ. ಕಾರಣ ಕೇಳಿದ್ರೆ ಉತ್ತರನೇ ಇಲ್ಲ. VC ಕುಲಪತಿಗಳು ಮತ್ತೆ ರಿಜಿಸ್ಟರ್. ಎಸ್ ನಂದಕುಮಾರ್, ಆ ವಿಡಿಯೋಗಳು ಅಂತಂದರೆ ನೀವು ನಮ್ಮ ಪ್ರತಿನಿಧಿಗೆ ಅದನ್ನು ಕಳಿಸಿ, ನಾವು ನೋಡೋಣ ಏನಾಗಿದೆ ಈ ಪ್ರಕರಣದಲ್ಲಿ, ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡಿಸೋ ಪ್ರಯತ್ನ ನಾವು ಖಂಡಿತ ಮಾಡ್ತೀವಿ. ಥ್ಯಾಂಕ್ ಯು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ ನಂದಕುಮಾರ್.